ಮಾಮೂಲಿಯಾಗಿ ಫಿಶ್ ಫ್ರೈಯನ್ನು ಫಿಶ್ ಮಸಾಲ ಪೌಡರಿಂದ ಅಥವಾ ಮೆಣಸಿನೊಡಿ ಬೇರೆಲ್ಲ ಮಸಾಲ ಪುಡಿ ಹಾಕ್ಕೊಂಡು ಫಿಶ್ ಫ್ರೈ ಮಾಡುವಂಥದ್ದು ಅಥವಾ ಗ್ರೈಂಡ್ ಮಾಡಿ ಮಾಡುವಂಥದ್ದು. ಆದರೆ ಈ ನಂಗ್ ಮತ್ತು ಈ ಕಲ್ಲೂರು ಕೊಡ್ಡೆ ಎಲ್ಲ ಬರ್ತದೆ ನೋಡಿ, ಅಂಥ ಮೀನನ್ನು ಒಮ್ಮೆ ಈ ರೀತಿ ಫ್ರೈ ಮಾಡಿ ಸೂಪರ್ ಆಗ್ತದೆ. ಇದಕ್ಕೆ ಫಿಶ್ ಮಸಾಲನೂ ಹಾಕಲಿಕ್ಕಿಲ್ಲ, ಮೆಣಸಿನೊಡಿಯೂ ಹಾಕಲಿಕ್ಕಿಲ್ಲ, ಮಸಾಲೆ ಗ್ರೈಂಡ್ ಮಾಡಿಯೂ ಮಾಡಲಿಕ್ಕಿಲ್ಲ. ಇಲ್ಲಿ ದೊಡ್ಡ ನಂಗು ಮೀನು ತೊಗೊಂಡಿದ್ದೇನೆ, ಅದಕ್ಕೆ ನಾನಿಲ್ಲಿ ಸ್ಪೆಷಲಾಗಿ ಕಬಾಬ್ ಮಸಾಲ ಹಾಕ್ತಾ ಇದ್ದೇನೆ. ಇದು ನಾನೇ ಪ್ರಿಪೇರ್ ಮಾಡಿರುವಂಥ ಕಬಾಬ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ನಂಗ್ ದೊಡ್ಡದು ಆಗ್ತದೆ, ಸಣ್ಣದು ಆಗ್ತದೆ. ನಂಗ್, ಕಲ್ಲೂರು, ಕೊಡ್ಡೆ ಅಂಥ ಮೀನಿಗೆಲ್ಲ ಈ ಕಬಾಬ್ ಮಸಾಲ ಹಾಕಿದರೆ ಒಳ್ಳೆಯದಾಗ್ತದೆ. ಅಂದರೆ ಕಬಾಬ್ ಮಸಾಲ ಅಷ್ಟೊಂದು ಖಾರ ಇರೋದಿಲ್ಲ, ಫಿಶ್ ಮಸಾಲ ತುಂಬ ಖಾರ ಇರ್ತದಲ್ಲ, ಈ ಮೀನಿಗೆಲ್ಲ ಅಷ್ಟೊಂದು ಖಾರ ಬೇಕು ಅಂತಿಲ್ಲ. ಆನಂತರ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿದರೆ, ಸ್ವಲ್ಪ ಉಪ್ಪು ಚಪ್ಪೆ ಇತ್ತು ನನ್ನ ಮಸಾಲ, ಮತ್ತು ಇದು ಮೀನು ತುಂಬ ದೊಡ್ಡದುಂಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಆನಂತರ ಒಂದು ಸ್ವಲ್ಪ ಅರಶಿನ ಹುಡಿ ಮಸಾಲೆ ಎಲ್ಲ ಆಲ್ರೆಡಿ ಉಂಟು, ಆದರೂ ಸ್ವಲ್ಪ ಹಾಕ್ತಾ ಇದ್ದೇನೆ. ಆನಂತರ ಹುಣಸೆಯ ನೀರು ಪಲ್ಪ್ಸ್, ದಪ್ಪ ಹುಣಸೆ ನೀರಲ್ಲಿ ಹಾಕಿದ್ದೆ, ಅದರ ದಪ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ತುಂಬ ನೀರಾದರೆ ನೀರು ಆಗ್ತದೆ, ಈ ನಂಗು ಮೀನಿಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಅದಕ್ಕೆ ಹುಣಸೆಯ ಪಲ್ಪ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮೀನಿಗೆ ಲೇಪಿಸಿಕೊಂಡು ಈ ಸಿಪ್ಪೆ ತೆಗೆದ ಮೀನಲ್ಲಿ ಇದು ಜಾಸ್ತಿ ಹೊತ್ತಿಡಬೇಕು ಅಂತ ಕೂಡ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ದೊಡ್ಡದುಂಟು, ನಾನು ಇದನ್ನು ಕಟ್ ಮಾಡಲಿಲ್ಲ. ಎಷ್ಟು ದೊಡ್ಡದುಂಟು ಅಂದರೆ ಅದನ್ನು ಕಟ್ ಮಾಡೋದೇ ಬೇಡ ಅಂತ ಆಗ್ತದೆ. ಹಾಗೇನೆ ನೋಡ್ತಾ ಇರಲಿಕ್ಕೆ ಖುಷಿ ಆಗ್ತದೆ, ಇಡಿಯಾಗಿ ಹಾಕುವ ಅಂತ. ಆದರೆ ತವದಲ್ಲಿ ಇಷ್ಟು ದೊಡ್ಡ ಮೀನು ಹಿಡಿಯುವುದಿಲ್ಲ, ಮಸಾಲೆ ಮಾತ್ರ ಈ ರೀತಿ ದೊಡ್ಡದಾಗಿ ಹಾಕ್ತಾ ಇದ್ದೇನೆ. ಆನಂತರ ಕೆಲವರು ಈ ನಂಗು ಮೀನಿದ್ದು ಸೈಡ್ ಇದೆಲ್ಲ ತೆಗಿತಾರೆ, ನಾನು ತೆಗಿಲಿಲ್ಲ. ಸೈಡ್ ಒಂಥರ ಕೂದಲಿರ್ತದೆ ನೋಡಿ, ಅದನ್ನು ತೆಗೆದ್ರು ಆಗ್ತದೆ, ತೆಗೆಯದಿದ್ರು ಆಗ್ತಿದ್ದು. ಮಾರ್ಕೆಟಲ್ಲಿ ಸಿಪ್ಪೆ ತೆಗೆದು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಹಾಗೇನದನ್ನು ತೆಗಿಲಿಕ್ಕೇನು ಹೋಗಲಿಲ್ಲ. ಈಗ ಇದನ್ನು ಸ್ಪೆಷಲಾಗಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಎಂತ ಹಾಕಲಿಲ್ಲ, ಅದೆಲ್ಲ ಹಾಕಬೇಕು ಅಂತಿಲ್ಲ. ಬರೀ ಕಬಾಬ್ ಮಸಾಲ ಹಾಕ್ಕೊಂಡು ಈ ನಂಗನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ತುಂಬ ಒಳ್ಳೆಯದಾಗ್ತದೆ. ಇನ್ನೊಂದು ಏನಂದರೆ, ಹುಣಸೆ ರಸ ಸ್ವಲ್ಪ ಹಾಕಿ ಮೊಟ್ಟೆಯ ಬಿಳಿ ಭಾಗ ಉಂಟಲ್ಲ, ಅದರಲ್ಲಿ ಮಸಾಲೆ ಇದು ಮಾಡಿದ್ದು ಕಲಸಿದ್ರೂ ಆಗ್ತದೆ. ಆದರೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದರೆ ಈ ಮಸಾಲೆ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ, ಅದೊಂಥರ ಲೋಳೆ ಆಗ್ತದೆ. ಮೊಟ್ಟೆದ ವೈಟ್ ಒಂದು ಹಾಕ್ಬೋದು, ಬೇರೆ ಎಂತ ಹಾಕಬಾರ್ದು. ಜಸ್ಟ್ ಕಬಾಬ್ ಮಸಾಲ ಕಲಸಬೇಕು, ಈ ರೀತಿ ಈ ಮೀನನ್ನು ಫ್ರೈ ಮಾಡಬೇಕು, ತುಂಬಾ ಟೇಸ್ಟ್ ಆಗ್ತದೆ. ನಂಗೆ ಕಲ್ಲೂರು ಕೊಡ್ಡೆ ಸ್ಪೆಷಲಾಗಿ, ಬೇರೆ ಮೀನೆಲ್ಲ ನಾನು ಹೇಳೋದಿಲ್ಲ. ನಾನು ಜಾಸ್ತಿಯಾಗಿ ಆ 3 ಮೀನನ್ನು ಈ ಕಬಾಬ್ ಮಸಾಲದಲ್ಲೇ ಫ್ರೈ ಮಾಡೋದು. ಆ ಕಬ್ಬಿಣದ ಕಾವಲಿಯಲ್ಲಿ ಇದನ್ನು ಫ್ರೈ ಮಾಡಬೇಕು, ಒಳ್ಳೆ ರೋಸ್ಟ್ ಮಾಡಬೇಕು. ನಾನಿಲ್ಲಿ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ದೇನೆ, ಯಾಕೆಂದರೆ ಮೀನು ಪುಡಿ ಆಗಬಾರ್ದು ಅಂತ. ಕಬ್ಬಿಣದ ಕಾವಲಿಯಲ್ಲಿ ನಂಗು ಮೀನು ಸ್ವಲ್ಪ ಅಂಟ್ಕೊಳ್ತದೆ, ಸಿಪ್ಪೆ ಇರೋದಿಲ್ಲಲ್ಲ ಮೀನಿಗೆ, ಹಾಗಾಗಿ ಮೊಟ್ಟೆಯಲ್ಲಿ ನೀವು ಕಲಸಿದರೆ ಚೆನ್ನಾಗಿ ಎದ್ದು ಬರ್ತದೆ, ಅಷ್ಟೊಂದು ತವಕ್ಕೆ ಅಂಟ್ಕೊಳ್ಳೋದಿಲ್ಲ. ಮೀನನ್ನು ಟರ್ನ್ ಮಾಡಿ ಹಾಕಲಿಕ್ಕೆ ಬೇಜಾರಾಗ್ತದೆ, ಪುಡಿ ಆಗಬಾರ್ದು ಅಂತ. ಸಖತ್ತಾಗಿ ಆಗ್ತದೆ ಈ ನಂಗು, ಕಲ್ಲೂರು ಕೊಡ್ಡೆ ಈ 3 ಮೀನನ್ನು ಈ ಕಬಾಬ್ ಮಸಾಲದಲ್ಲಿ ಫ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗ್ತದೆ. ಇದನ್ನು ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಅಂಟ್ಕೊಂಡಿದೆ ನೋಡಿ ಚೆನ್ನಾಗಿ. ಇನ್ನು ಮೊಟ್ಟೆ ಹಾಕಿದರೆ ಇನ್ನೂ ಚೆನ್ನಾಗಿ ಅಂಟ್ಕೊಳ್ತದೆ, ರುಚಿ ಅಂತೂ ಸಖತ್ತಾಗ್ತದೆ.